ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ, ಅದನ್ನು ಬೆಂಬಲಿಸುವುದು ಅಧರ್ಮವೇ. ಧರ್ಮದ ದೃಷ್ಟಿಯಿಂದ ಅಧರ್ಮಾಚರಣೆ ಮಾಡಿದ ಯಾವನೇ ಆದರೂ ವಧಾರನಾಗುತ್ತಾನೆ. ನೀನು ಮೋಹದಿಂದ ಮಾಡಿದ ಪಾಪವನ್ನು ಸಮರ್ಥಿಸಿಕೊಳ್ಳುತ್ತಿರುವೆ. ನಿನ್ನ ಪುತ್ರ ಶೌರ್ಯ ಅಹಂಕಾರದಿಂದ ಹಿರಿಯರೆಂಬ ಸೌಜನ್ಯವಿಲ್ಲದೆ ಉದ್ದಟತನಿಂದ ಕಠಿಣವಾದ ಮಾತುಗಳನ್ನಾಡುತ್ತಿದ್ದಾನೆ. ಧರ್ಮ ಪಾಲಕನಾದ ಆ ರಾಮ ಅಧರ್ಮೀಯರನ್ನು ಸಂಹರಿಸುವುದು ತನ್ನ ಕರ್ತವ್ಯವೆಂದು ತಿಳಿದಿದ್ದಾನೆ. ಅಂದರೆ ಈಗ ನಾವೇನು ಮಾಡಬೇಕೆಂದು ನಿನ್ನ ಅರ್ಥ? ರಾವಣೇಶ್ವರ, ನಾನು ನಿನ್ನ ಸಹೋದರ, ನಿನ್ನ ಸುಖ ಜೀವನವನ್ನು ಬಯಸುತ್ತೇನೆ. ನೀನು ಅಕಾಲ ಮರಣಕ್ಕೆ ತುತ್ತಾಗಬಾರದೆಂದು ಬಯಸುತ್ತೇನೆ. ದಯಮಾಡಿ ನನ್ನ ಮಾತನ್ನು ಕೇಳು. ಅಮೂಲ್ಯ ವಸ್ತುಗಳೊಂದಿಗೆ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಈ ಲಂಕೆಯನ್ನೂ ಉಳಿಸು, ನಮ್ಮ ರಾಕ್ಷಸ ಕುಲವನ್ನೂ ಉಳಿಸು.